ಗುರುಜಿ. ಹೋಗಿ ಮನೆಗೆ ಪ್ರವೇಶ ಮಾಡಿ. ಆ ಪಂಡಿತ ರಾಮಕೃಷ್ಣನಿಗೆ ಸಿಕ್ಕ ಗಲ್ಲು ಶಿಕ್ಷೆಯ ವರ್ಣನೆಯನ್ನ ಚೆನ್ನಾಗಿ ಮಾಡಿ. ಅದೇನೆಂದ್ರೆ, ಇಷ್ಟು ದುಃಖದ ವಿಷಯ ನಾವು ನಮ್ಮ ಬಾಯಿಂದ ಹೇಳೋಕಾಗ್ತಿಲ್ಲ. ವಾ ಗುರುಜಿ, ನೀವು ಯಾರ್ದಾದ್ರೂ ಜೀವನ ದುಃಖಮಯವಾಗಿಸ್ಬೋದು, ಆದ್ರೆ ಅವನು ಹೇಳೋಕ್ ಮಾತ್ರ ಆಗಲ್ಲ. ಶಿಷ್ಯರೇ, ನೀವು ಹೇಳ್ತೀರಾ, ಅವ್ರು ಕೇಳ್ತಾರೆ, ನಾವು ನೋಡ್ತೀವಿ. ಅವರ ಮುಖದ ಭಾವ, ಅವರ ಮುಖ ಬಾಡಿ ಕಣ್ಣಿಂದ ಕಂಬನೆ ಸುರಿದಾಗ ನಮ್ಮ ಹೃದಯ ಶಾಂತಿಯ ರಸಪಾನ ಸವಿಯುತ್ತೆ. ಹೋಗಿ. ಗುಂಡಪ್ಪ, ಶಾರದಾದೇವಿ, ಅನ್ನಿಸ್ತಾ ಇದೆ ಆಚಾರ್ಯರು ಹೋಗ್ಬಿಟ್ರು, ಅದಕ್ಕೆ ಇವ್ರು ಅಳ್ತಿದ್ದಾರೆ. ನೀವಿಬ್ರು ಅಳ್ತಾ ಇರ್ಬೇಕಲ್ಲೇ, ನಾವು ಕೂಡ ಅಲ್ಲೇ ಬೇಕಲ್ವಾ? ಹಾಗೆ ನೀವೇ ಕಲ್ತಿದ್ದಿಲ್ಲ? ನಾವ್ ಯಾಕೆ ಕಳ್ತಾ ಇದೀವಿ? ಹೇ ಭಗವಂತ, ಈ ಮೂರ್ಖರು ಜೀವನ ಪರ್ಯಂತ ಮೂರ್ಖರಾಗಿರ್ತಾರೆ. ಅಮ್ಮ ಕೇಳ್ತಿದ್ದಾರೆ, ಏನಾ ಮುದ್ಯ ಗುರುವರ್ಯ ಹೋಗ್ಬಿಟ್ರಾ? ಇದು ನಿಜ ಆದ್ರೆ ಅಮ್ಮ ಈ ಮೌನ ವ್ರತದ ಜೊತೆ ಹಾಗೆ ಈ ಲಾಟಿಗೂ ಮೌನ ವ್ರತ ಇಕ್ಬಿಡ್ತಾರೆ. ಯಾವ ಮನುಷ್ಯನ ಹೊಡೆಯೋಕೆ ತುಂಬಾ ತುಂಬಾ ಆಸೆಯಾಗಿತ್ತು, ಈಗ ಅವನೇ ಇಲ್ಲ ಅಂದ್ರೆ ಇಲ್ಲ 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 ಅಮ್ಮ, ನಮ್ಮ ಗುರುಜಿ ಅಂತ ಪಾಖಂಡಿ ವ್ಯಕ್ತಿನ ಇಷ್ಟು ಬೇಗ ತನ್ನ ಬಳಿಗೆ ಕರ್ಸ್ಕೊಳ್ಳೋ ಧೈರ್ಯ ಸ್ವಯಂ ಭಗವಂತನು ಮಾಡಲಾರ. ಇಷ್ಟು ಹೀನಾಗಿ ಮಾತಾಡ್ತೀರೋ ನಮ್ಮ ಬಗ್ಗೆ ನೀವು? ಆಚಾರ್ಯರೇ ಪ್ರಣಾಮ. ನೀವಿಲ್ಲಿ? ರಾಮ ರಾಮ, ನಮ್ಮ ರಾಮ. ರಾಮ ರಾಮ ಇಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನೀವು ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಪ್ರತೀಕ್ಷೆ ಮಾಡಿ. ಪ್ರತೀಕ್ಷೆ ಎಷ್ಟು ಬೇಕಾದ್ರೂ ಮಾಡಬಹುದು, ಆದ್ರೆ ಪಂಡಿತ ರಾಮಕೃಷ್ಣ ಮರಳಿ ಬಂದ್ರೆ ತಾನೇ. ಹಾಯ್, ಎಂಥ ನಗು ಇರ್ತಿತ್ತು ಮುಖದಲ್ಲಿ, ಹೀಗೆ ಎಂಥ ನಗು. ಅದರಿಂದ ವಿಜಯನಗರದ ಸಮಸ್ತ ಸಮಸ್ಯೆ ಮಾಯವಾಗ್ತಿತ್ತು. ಈಗ ಪಾಪ ಸ್ವಯಂ ಅವನೇ ಎಲ್ ಮಾಯ ಆಗ್ತಾನೋ. ಪ್ರಭು, ನಾವು ರಾಜಗುರುವಾಗಿದ್ರು ತುಚ್ಛ ಪ್ರಾಣಿ, ಆದ್ರೆ ನೀವಾದ್ರೂ ಸ್ವಲ್ಪ ಯೋಚಿಸ್ಬೇಕಿತ್ತು. ಇದು ಒಂದು ವಯಸ್ಸೇ, ಒಬ್ಬ ಒಳ್ಳೆ ವ್ಯಕ್ತಿ ಹೊರಟು ಹೋಗೋದಕ್ಕೆ. ಪ್ರಭು, ಏನ್ ಮಾಡಿದ್ರಿ ಪ್ರಭು? ಗುರುಜಿ ಗುರುಜಿ, ಎಷ್ಟು ಸುಳ್ಳು ಹೇಳ್ಬೇಡಿ. ಇಷ್ಟು ಸುಳ್ಳು ಹೇಳಿದ್ರೆ ಯಮರಾಜ ಯಮಲೋಕದಿಂದ ಸೀದಾ ಇಲ್ಲಿಗೆ ಬಂದು ನಿಮ್ಮನ್ನ ಜೀವಂತ ಹೊತ್ಕೊಂಡೋಗ್ಬಿಡ್ತಾನೆ. ಗುರುಜಿ, ಅದು ಅಲ್ಲದೆ ನಿಮ್ಮ ಪಾಪದ ಕೂಡ ಎಷ್ಟೋ ತುಂಬಾಗಿದೆ. ಅಮ್ಮ ಹೇಳ್ತಿದ್ದಾರೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಒಗಟಿನ ಮಾತು ನಿಲ್ಸಿ ಈಗ ನೇರವಾಗಿ ಹೇಳಿ ವಿಷಯ ಏನು ಅಂತ. ಮಹಾರಾಜರು ಹೇಗ್ ಮಾಡಬಾರ್ದಿತ್ತು. ನೀವ್ ದರ್ಬಾರಿಗೆ ಎಂದಿನಿಂದ ಹೋಗ್ತಿದ್ದೀರಾ? ಇಲ್ಲ ಇಲ್ಲ, ನಾನಲ್ಲ, ಅಮ್ಮ ಕೇಳ್ತಿದ್ದಾರೆ. ಹೌದಾ? ನಿಮ್ಗಂತೂ ಗೊತ್ತೇ ಇದೆ, ಮಹಾರಾಜರು ಸ್ವಯಂ ಏನು ಮಾಡಲ್ಲ, ಕೇವಲ ಆದೇಶ ನೀಡ್ತಾರೆ. ಆದೇಶ ಆದೇಶ ಮರಣದಂಡನೆ ಆದೇಶ ಮಹಾರಾಜರೇ ಕೊಟ್ಟಿದ್ದು. ಯಾರಿಗೆ? ಪಂಡಿತ ರಾಮಕೃಷ್ಣರಿಗೆ. ಆದೇಶ ಕೊಡೋ ಮುಂಚೆ ಅವರಿಗೆ ಪಂಡಿತ ರಾಮಕೃಷ್ಣರ ಕಣ್ಣಲ್ಲಿ ವಿಜಯನಗರದ ಮೇಲಿರುವ ಪ್ರೇಮ ಕಾಣಿಸ್ತಿಲ್ವಾ? ಮಹಾರಾಜ ಇದನ್ನು ಮರೆತುಬಿಟ್ರು. ಪಂಡಿತ ರಾಮಕೃಷ್ಣ ಮಾತೆಯ ಎಷ್ಟು ದೊಡ್ಡ ಭಕ್ತ ಅಂತ ಮಹಾರಾಜ ಇದನ್ನ ಅವಹೇಳನ ಮಾಡಿದ್ರು.
ಪಂಡಿತ ರಾಮಕೃಷ್ಣ, ಎಲ್ಲ ಮುಗಿದೋಯ್ತು ಅಪ್ಪ, ಎಲ್ಲ ಮುಗಿದೋಯ್ತು. ಆಚಾರ್ಯರೇ, ನೀವಿಲ್ಲಿ ನಾನು ಎಲ್ಲೆಲ್ಲಿ ಹುಡುಕಾಡಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಗೊತ್ತು ಅಲ್ಲ, ನಮಗ್ ಗೊತ್ತು. ನೀನು ಪಂಡಿತ ರಾಮಕೃಷ್ಣನ ಬಗ್ಗೆ ಸೂಚನೆ ನೀಡೋಕ್ ಬಂದಿದೀಯಾ? ಇಲ್ಲ. ಮತ್ತೆ ಅವ್ರನ್ನ ನೇಣಿಗೇರಿಸೋದು ಕರ್ಕೊಂಡು ಹೋಗ್ತಿದ್ದಾರ? ಅರೇ ಇಲ್ಲ. ಹಾಗಾದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡು ಹೋಗ್ತಾರಾ? ಅರೇ ಇಲ್ಲ. ಈಗ ಅರ್ಥ ಆಯ್ತು. ಪಂಡಿತ ರಾಮಕೃಷ್ಣ ತಮ್ಮ ಅಂತಿಮ ಇಚ್ಛೆ ಹೇಳಿರ್ಬೇಕು, ಅದನ್ನ ಪೂರ್ತಿ ಮಾಡ್ತಿರ್ಬೇಕು. ಅರೇ ಇಲ್ಲ. ಅರೆ ಏನಾಯ್ತು ಮತ್ತೆ? ಆ ನೇಣ್ ಬಿಗಿಯೋ ಮನುಷ್ಯನ್ಗೆ ಹೊಟ್ಟೆಲ್ ತೊಂದ್ರೆ ಆಗಿದ್ಯಾ? ಅರೇ ಇಲ್ಲ ಇಲ್ಲ ಇಲ್ಲ, ಆಗಿಂದ ಹೇಳೋಕ್ ಬಿಡ್ತಿಲ್ಲ. ಪಂಡಿತ ರಾಮಕೃಷ್ಣರ ಗಲ್ಲು ರದ್ದಾಗಿದೆ ಅಂತ. ಜಾಗ್ರತೆ ಗುರುಜಿ, ಜಾಗ್ರತೆ. ಈ ಪಂಡಿತ ರಾಮಕೃಷ್ಣ ಗಲ್ಲಿನಿಂದಲೂ ಪಾರಾದ್ನ. ಹಾ, ಅವಶ್ಯವಾಗಿ ಮಹಾರಾಜರಿಗೆ ಬಣ್ಣದ ಮಾತಿಂದ ಮರಣ ಮಾಡಿದ್ದಾನೆ. ಅವ್ರು ಮತ್ತೆ ಪಂಡಿತ ರಾಮಕೃಷ್ಣನ ರಾಜದ್ರೋಹಿ ಅಂತ ಒಪ್ಕೋತಾರೆ. ಹಾಗೂ ಸ್ವಯಂ ನಮ್ಮ ಕಣ್ಮುಂದೆನೆ ಪಂಡಿತ ರಾಮಕೃಷ್ಣನನ್ನು ಗಲ್ಲಿಗೇರಿಸ್ತಾರೆ. ಬೇಡ ಗುರುಜಿ, ಗುರುಜಿ ಶಾಂತವಾಗಿರಿ. ಪಂಡಿತ ರಾಮಕೃಷ್ಣ ಗಲ್ಲಿಯಿಂದ ಪಾರಾಗಿದ್ದಾನೆ. ಆದ್ರೆ ಅಮ್ಮನ ಮನೆಗೆ ನುಗ್ಗಿ ಅಮ್ಮನ ಲಾಟಿಯಿಂದ ಬಚಾವಾಗಿ ಹೋಗೋನು ಇಲ್ಲಿವರೆಗೂ ಯಾರೂ ಹುಟ್ಟಿಲ್ಲ. ಎತ್ಕೊಳ್ಳಿ ಎತ್ಕೊಳ್ಳಿ ಅಮ್ಮ, ಲಾಟಿ ಎತ್ಕೊಳ್ಳಿ. ಹಾ ಅಮ್ಮ, ನೀನು ಇವ್ರ ಮೂಲೆ ಮುಲ್ದು ನನ್ ಕೈ ಕೊಲ್ಲು, ನಾನು ಅದ್ಲಿಂದ ಗಂಟೆ ಕತ್ಕೊಂತೀನಿ. ಅರೆ ಒಂದೇ ಯಾಕೆ, ನಾನು ಎಲ್ಲ ಮೂಳೆನೂ ಮುರಿದು ಬಿಡ್ತೀನಿ. ಕೂತ್ವಲ್ಲ ಅಮ್ಮ ಅಮ್ಮ ಸಾಕ್ ಮಾಡಿ ಅಮ್ಮ, ಮೂವರ ಅವಸ್ಥೆ ನೋಡಿ ಅಮ್ಮ. ಒಬ್ಬ ತಾಯಿಯ ಏಕಮಾತ್ರ ಪುತ್ರನಿಗೆ ಗಲ್ಲಿಗೇರ್ಸಿದ್ರೆ ನಾನೇನು ಮಾಡಲ್ಲ ಅನ್ಕೊಂಡಿದ್ಯಾ? ಕೊತ್ವಾಲ್, ಕರ್ಕೊಂಡು ಹೋಗು ಇವ್ರನ್ನ. ಇವ್ರು ಇಲ್ಲಿ ಉಪಸ್ಥಿತರಿರೋದ್ರಿಂದ ಈ ನನ್ನ ಮನೆ ಅಪವಿತ್ರ ಆಗೋದ್ ಬೇಡ. ಈಗ್ಲೇ ಕರ್ಕೊಂಡು ಹೋಗ್ತೀನಿ. ನಡೀರಿ ನಡೀರಿ ನಡೀರಿ, ಬನ್ನಿ ಬನ್ನಿ, ನಡೀರಿ ನಡೀರಿ, ಹೋಗ್ತಿದೀವಮ್ಮ. ನಡೀರಿ ನಡೀರಿ, ಹೋದ್ವಿ. ರಾಮ, ಇದೆಲ್ಲ ಏನಾಗ್ತಿದೆ? ಹೇಳ್ತೀನಿ. ಸಾಕು ರಾಜದ್ರೋಹಿ. ನಾವು ಪಂಡಿತ ರಾಮಕೃಷ್ಣನನ್ನು ಗಲ್ಲು ಶಿಕ್ಷೆ ನೀಡುತ್ತಿದ್ದೇವೆ. ಹೇ ಲಾಮ, ನಿನ್ ಜೊತೆ ಇಷ್ಟೆಲ್ಲ ನಲ್ದೋಯ್ತಾ? ಮತ್ತೆ ಈಗ ಆಗ್ರಾದಿಂದ ಗುಪ್ತಚರ ಕದ್ದು ಮುಚ್ಚಿ ಇಲ್ಲಿಗೆ ಬಂದಿದ್ದ. ಅವನಿಗೆ ಗೊತ್ತಿರಲಿಲ್ಲ ಅವನ ಉದ್ದೇಶ ಏನಂತ. ಆದ್ರೆ ಈಗ ನಾನು ಆಗ್ರಾಗ್ ಹೋಗ್ತಿದ್ದೀನಿ ಸುಲ್ತಾನ್ ಬಾಬರ್ನ ನೋಡೋಕೆ. ಅದು ಕದ್ದು ಮುಚ್ಚಿ ಅಲ್ಲ. ಏನು ಏನು? ಆದ್ರೆ ಯಾಕೆ? ನೀವ್ ಅಲ್ಲೋಗೋ ಅವಶ್ಯಕತೆ ಏನಿದೆ? ಅಲ್ಲಮ್ಮ, ದಿನಾಲಾತ್ಲಿ ವಿಜಯನಗರದ ಸುತ್ತಮುತ್ತ ಅಲ್ಲಿಯೋನು ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿದೆ? ಅದ್ರಲ್ಲೂ ತುಂಬಾ ದಿನದಿಂದ ಎಲ್ಲೂ ಸುತ್ತ ಕಲ್ಕೊಂಡೋಗಿಲ್ಲ. ನಾನು ಬಲ್ತೀನಿ ನಿನ್ ಜೊತೆ. ನಿನ್ನ ಮಹಾರಾಜರೇನೋ ಗಲ್ಲಿಗೇರಿಸ್ತಾ ಇರ್ಬಹುದು, ಆದ್ರೆ ನೀನು ಸ್ವಯಂ ನಿನ್ನ ಬುದ್ಧಿನ ಗಲ್ಲಿಗೇರಿಸ್ತಾ ಇದೀಯಾ. ಆಗ್ರಾಗ್ ಹೋಗೋ ಮಾತಾಡ್ತಿದ್ದಾನೆ. ಎಲ್ಗಾದ್ರೂ ಹೋಗ್ಲೇಬೇಕು ಅಂದ್ರೆ ಈಗ ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಆ ಚೀಲ ಎತ್ಕೊಳ್ಳಿ, ಮತ್ತೆ ಹೋಗಿ ಬಜಾರಿಂದ ತರಕಾರಿ ತಗೊಂಡ್ ಬನ್ನಿ. ಸರಿ, ಆಯ್ತು, ನಾ ಹೋಗಲ್ಲ. ಈಗ ಒಂದು ಆಟ ಆಡೋಣ. ಈಗ ಆಗ್ರಾಗ್ ಹೋಗೋ ಮಾತಾಡ್ತಿದ್ರಿ, ಈಗ ಆಟ ಆಡ್ಬೇಕಾ? ಹಾ ಅಮ್ಮ, ಆಟ ಏನಂದ್ರೆ ನಾನ್ ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡ್ಬೇಕು. ನಾನ್ ನಿಂಗೆ ಉತ್ತರ ಕೊಡೋದಕ್ಕೆ ನಿಂಗೆ ಸಹಾಯ ಮಾಡ್ತೀನಿ. ಎರಡೆರಡು ಆಯ್ಕೆ ನೀಡಿ. ನೀನ್ ಆ 2 ಆಯ್ಕೆಗಳಲ್ಲಿ ಒಂದು ಸರಿಯಾದ ಉತ್ತರ ಆರಿಸಿ ನಂಗೆ ಹೇಳ್ಬೇಕು. ಅದು ಕೇವಲ 3 ಕ್ಷಣದಲ್ಲಿ. ಅದರ ನಂತರ ನೀನೇನೇ ಹೇಳಿದ್ರು ನಾನ್ ಕೇಳ್ತೀನಿ. ಸರಿ, ಸಿದ್ಧಾನಾ? ಹಾ, ಹೇಳು. ಅಮ್ಮನೋ ಪುತ್ರನೋ? ಅಮ್ಮ. ಪ್ರೇಮವೋ ಧನವೋ? ಪ್ರೇಮ. ಹೃದಯ ಮಸ್ತಿಷ್ಕ? ಹೃದಯ. ಗೌರವ ವೈಭವ? ಗೌರವ. ಪ್ರಾಮಾಣಿಕತೆ ಕಪಟತನ? ಪ್ರಾಮಾಣಿಕತೆ. ದೇಶಭಕ್ತಿ ಆತ್ಮರಕ್ಷಣೆ? ದೇಶಭಕ್ತಿ. ಹಾ, ಇದನ್ನೇ ಕೇಳಕ್ ಬಯಸಿದ್ದೆ ನಿನ್ನ ಬಾಯಿಂದ ಅಮ್ಮ. ನೀನು ಕಲಿಸಿದ ಪಾಠ, ನಿನ್ನ ಪಾಲನೆ ಪೋಷಣೆ ಸರಿ ಇರುವಾಗ ನನ್ನ ನಿರ್ಣಯ ಹೇಗ್ ತಪ್ಪಾಗುತ್ತೆ?
ಆಗ್ರಾಗ್ ಹೋಗೋದು ಸುಲ್ತಾನ್ ಬಾಬರನ ಬಳಿ ಹೋಗೋ ನಿರ್ಣಯ. ಆದ್ಲಿಲ್ಲ ಅಮ್ಮ, ಈಗ ತಾನೇ ನೀನ್ ಹೇಳ್ದೆ ನೀನ್ ಹೋಗಲ್ಲ ಅಂತ. ನಾನ್ ಕೇಳಿದೀನಿ ಅವ್ನ್ ಬಹಳ ನಿರ್ದಯಿ, ಕ್ರೂರಿ, ಅಪಾಯಕಾರಿ ರಾಜ ಅಂತೆ. ಭಯಾನು ಅವ್ನ್ ಕಂಡ್ರೆ ಭಯ ಪಡುತ್ತಂತೆ, ಅಷ್ಟು ಭಯಾನಕ ಅಂತೆ. ಬೇರೆ ರಾಜ್ಯದಿಂದ ದರ್ಬಾರಿಗಳು ಹೋದ್ರೆ ಅವ್ರ ಸ್ವಾಗತನ ಉಲ್ಟಾ ನೇತಾಕಿ ಮಾಡ್ತಾನಂತೆ. ನೀವ್ ಅಂತೋನ್ ಬಳಿ ಹೋಗ್ತಿದ್ದೀರಾ? ಶಾರದಾ, ಬಹುಶಃ ನಿನ್ನ ಮಾತು ಸತ್ಯ ಇರಬಹುದು. ಆದ್ರೆ ನನಗೆ ದೇಶಭಕ್ತಿಯೇ ಎತ್ತರದ ಸ್ಥಾನ, ಆತ್ಮರಕ್ಷಣೆ ಅಲ್ಲ. ಈಗ ತಾನೇ ಅಮ್ಮನೂ ಇದೇ ಹೇಳಲ್ಲಲ್ವಾ, ನಾನೀ ಅಮ್ಮನ ಮಗ. ಅಮ್ಮ, ಎಂತ ಅಮ್ಮ ನೀವು? ತಮ್ಮ ಪುತ್ರನನ್ನ ಸಾವಿನ ಬಾಯಿಗೆ ತಳ್ತಿದ್ದೀರಾ? ಈಗ ಹೋಗು, ಆರ್ತಿ ತಟ್ಟೆ ತಗೊಂಡ್ ಬಾ. ಅಮ್ಮ, ರಾಮನಿಗೆ ಹೋಗಲು ಬಿಡು. ಅವನು ಸತ್ಯದ ದಾರಿಲಿ ಹೋಗ್ತಿದ್ದಾನೆ. ಅವನು ಸತ್ಯ ಹೇಳ್ತಿದ್ದಾನೆ. ಸದಾ ತನ್ನ ಜೀವಕ್ಕೂ ಮಿಗಿಲು ತನ್ನ ರಾಜ್ಯ ಅಂತಾನೆ. ಅವನಿಗೆ ಅದರಲ್ಲೇ ಶಾಂತಿ ಸಿಗುತ್ತೆ. ವಿಜಯನಗರದ ಮೇಲೆ ಅಪಾಯದ ಕಾರ್ಮೋಡ ಕವಿಯುತ್ತಿದೆ. ಆ ಮೋಡ ಮಳೆಯಾದ್ರೆ ಆಗ ಸರ್ವನಾಶ ಆಗುತ್ತೆ. ಆದ್ರಿಂದ ಅವನು ತನ್ನ ಕಾರ್ಯ ಮಾಡೋಕ್ ಬಿಡು. ಹಾ ಶಾರದಾ, ನನ್ ಚಿಂತೆ ಮಾಡಬೇಡ, ಏನೂ ಆಗಲ್ಲ. ನನಗೆ ಅಮ್ಮನ ಆಶೀರ್ವಾದ ನನ್ನ ಜೊತೆ ಇದೆ. ಹಾಗೆ ಆ ಅಮ್ಮನದು, ಮಾತೆ ಕಾಳಿಯದು. ಅವಳ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ. ನಾನು ಸುರಕ್ಷಿತವಾಗಿರ್ತೇನೆ. ಹೋಗು, ನೀನ್ ಹೋಗಿ ತಯಾರಾಗು. ನಾನು ನಿನ್ ಬಟ್ಟೆ ತೆಗ್ದಿಡ್ತೀನಿ. ಮತ್ತೆ ನಾನು ಹೋಗಿ ಭೋಜನ ತಯಾರು ಮಾಡ್ತೀನಿ. ಮತ್ತೆ ನಾನು ಕೂದಲೆಲ್ಲ ಸಿದ್ಧ ಮಾಡ್ತೀನಿ. ಮಾತೆ ಕಾಳಿ, ನಿನಗೆ ಕೋಟಿ ಕೋಟಿ ಧನ್ಯವಾದ, ನನಗಿಂತ ಪರಿವಾರ ನೀಡಿದ್ದಕ್ಕೆ. ಹಾಗೂ ಶೆಹನ್ಶಾ ಬಾಬರ್ ಬರ್ತಿದ್ದಾನೆ, ಪಂಡಿತ ರಾಮಕೃಷ್ಣ. ನಮ್ಮ ಊಟದಲ್ಲಿ ಕಲ್ಲು. ನಮಗೆ ಕಲ್ಲು ಮಣ್ಣು ಇಷ್ಟ, ಆದ್ರೆ ಅದು ರಣರಂಗದಲ್ಲಿ ಶತ್ರುಗಳನ್ನ ಒಡೆದೋಡಿಸಲು ನಾವು ತಿನ್ನೋಕಲ್ಲ. ಯಾರವನು ಅಡಿಗೆ ಮಾಡ್ದವನು ಕರೆಸಿ ಅವನ್ನ. ಅವನು ಯಾರಂದ್ರೆ ಜಾಪನ? ನೀವೇ 10 ವರ್ಷಗಳ ಹಿಂದೆ ಟರ್ಕಿಯಿಂದ ಕರ್ಕೊಂಡು ಬಂದಿದ್ರಿ. ನಾನು ಕಂಡು ಹಿಡಿತೀನಿ, ಅದು ಈ ಬಾರಿ ಅವರ ಸಹಾಯಕ ಅಡಿಗೆ ಮಾಡಿರಬಹುದು. ಅದು ತಪ್ಪಾಗಿರಬಹುದು. ಹೌದಾ? ಕೈ ತೊಳಿ. ಸರಿಯಾಗಿ ಊಹೆ ಮಾಡಿದ್ದೀರಿ. ಸಹಾಯಕನಿಂದ ತಪ್ಪಾಗಿರಬಹುದು. ಸರಿಯಾದ ಊಹೆ. ಜನಾಬ್, ನೀವು ಆಸೀನರಾಗಿ. ಜಾಪನ, ಅದು ಆಸೀನರಾಗಿ. ಸರಿ ಜಾಪನ. ಜನಾಬರಿಗಾಗಿ ಒಂದು ತಟ್ಟೆಯಲ್ಲಿ ಕಲ್ಲನ್ನು ತಂದುಕೊಡಿ. ಶೀಘ್ರ ಕಲ್ಲನ್ನು ತಂದುಕೊಡಿ. ಇಡೀ ಇವರ ಮುಂದೆ ಕಲ್ಲು ತಿನ್ನಿ, ಹಾಗೂ ನಮಗಿದನ್ನು ಹೇಳಿ ನಮ್ಮ ಪರಂಪರೆಯಲ್ಲಿ ಕಲ್ಲಿನ ರುಚಿ ಹೇಗಿದೆ ಅಂತ. ಜಹಾಪನ, ನಮ್ಮನ್ನು ಮಾಫಿ ಮಾಡಿ. ಯಾರನ್ನ ಕಾಪಾಡಕ್ಕೆ ಪ್ರಯತ್ನಿಸ್ತಿದ್ದೀರಿ? ಅರೆ ತಿನ್ನಿ ತಿನ್ನಿ, ನಾವ್ ಹೇಳ್ತಿದೀವಿ ತಿನ್ನಿ. ಜಾಪನ, ತಪ್ಪಾಯ್ತು. ಹೇ ಭಗವಂತ, ಇವತ್ತ ಹಾಳು ಮುದುಕಿಯ ಹೊಡೆತ ನಮ್ಮ ಭೇಟಿನ ಯಮರಾಜನ್ ಜೊತೆ ಮಾಡಿಸಿ ಬಿಟ್ಟಿತು. ಈ ಪಂಡಿತ ರಾಮಕೃಷ್ಣನ ವಿಷಯದ ಬಗ್ಗೆ ಆಮೇಲೆ ಯೋಚಿಸೋಣ.
ಸರ್ವಪ್ರಥಮ ಆ ಲಾಟಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಹಾ ಗುರುಜಿ, ನೀವು ನಿಮ್ಮ ಪೂರ್ತಿ ಜೀವನದಲ್ಲಿ ಇಲ್ಲಿವರೆಗೂ ಎಷ್ಟು ಬಾರಿ ದೇಗುಲದ ಗಂಟೆ ಬಾರಿಸಿಲ್ವೋ ಅಷ್ಟು ಬಾರಿ ಇವತ್ತು ಆ ಅಮ್ಮ ನಿಮಗೆ ತಮ್ಮ ಲಾಟಿಯಿಂದ ಬಾರಿಸಿದ್ದಾರೆ. ಇಷ್ಟು ಹೊಡೆತ ತಿಂದ ಮೇಲೂ ಗುರೂಜಿ ನಿಮ್ಗೆ ಯಾವ ಲಾಭನೂ ಆಗ್ಲೇ ಇಲ್ವಲ್ಲ. ಆಗ್ರದ ಗುಪ್ತಚರನು ನಿಮ್ಗೆ ಚೆಳ್ಳೆ ಹಣ್ಣು ತಿನ್ನಿಸ್ದ, ಮತ್ತೆ ಪಂಡಿತ್ ರಾಮಕೃಷ್ಣ ಮೇಲೆ ಏನೇನು ಆರೋಪ ಇತ್ತು ಅದೆಲ್ಲವೂ ಸುಳ್ಳಾಗೋಯ್ತು. ಯಾರ್ ಸರಿ ಯಾರ್ ತಪ್ಪು ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಪಂಡಿತ ರಾಮಕೃಷ್ಣ ಇದನ್ನ ಕಂಡು ಹಿಡಿಯಕ್ ಹೋಗ್ತಿದ್ದಾರೆ. ಎಲ್ಲಿಗೆ? ಆಗ್ರಾ ಮೊಘಲ್ ದರ್ಬಾರಿಗೆ ಪ್ರಸ್ಥಾನ ಮಾಡುವರಿದ್ದಾರೆ. ಅರೆ, ಕೈಗೆ ಬಂದ ಅಪೂರ್ವ ಅವಕಾಶ ಯಾಕೆ ನಮ್ಮ ಕೈಯಿಂದ ಜಾರಾಯ್ತು ಅಂದ್ರೆ, ಯಾಕೆಂದ್ರೆ ಗುಪ್ತಚರ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಗುಪ್ತಚರ ಹೀಗೆಲ್ಲ ಮಾಡದಿದ್ರೆ ಆಗ ಗೊತ್ತಾಗ್ತಿತ್ತು ಸರಿ ಯಾವುದು ತಪ್ಪು ಯಾವುದು ಅಂತ. ಆದ್ರೆ ಗುರುಜಿ ನಾವು ಅದನ್ನ 6 ಕಣ್ಣು 6 ಕಿವಿಯಿಂದ ಕೇಳಿದ್ವಿ. ನನ್ನ ಮಾತಿನ ಅರ್ಥ ಗುರುಜಿ, 2 ಕಣ್ಣು ನಿಮ್ದು, 2 ಕಣ್ಣು ಇವಂದು, 2 ಕಣ್ಣು ನಂದು, 2 ಕಣ್ಣು 2 ಕಿವಿ ಆಯ್ತಲ್ಲ 6. ಆದ್ರೂ ಗುರುಜಿ ಇದೆಲ್ಲ ಹೇಗ್ ತಪ್ಪಾಗುತ್ತೆ? ಅದೇನೇ ಗೊತ್ತಾಗ್ತಾ ಇಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಪಡಿ ಗುರುಜಿ, ಅನ್ಯಥಾ ಪ್ರತಿದಿನ ಮಹಾರಾಜರ ವಿಶ್ವಾಸ ಪಂಡಿತ ರಾಮಕೃಷ್ಣನ ಮೇಲೆ ನಿಮ್ಮ ಮೇಲೆ ಅವಿಶ್ವಾಸ ಹೆಚ್ಚುತ್ತಲೇ ಹೋಗ್ತಿದೆ. ಶೀಘ್ರ ಏನಾದ್ರೂ ಮಾಡಿ ಗುರುಜಿ, ಇಲ್ದಿದ್ರೆ ಏನು ಮಾಡೋಕು ಲಾಯಕ್ಕಿರಲ್ಲ ನೀವು. ಹಾ ಗುರುಜಿ, ಈಗ ನೀವು ನೋಡ್ತೀರಿ ಪಂಡಿತ ರಾಮಕೃಷ್ಣ ಹೋಗ್ತಾನೆ ಆಗ್ರಾ ಮತ್ತು ಗುಪ್ತಚರನ ಹಿಡಿತಾನೆ, ಹಾಗೂ ಶೇಷಾನ ಬಾಬರನ ರಾಮನ ಬುದ್ಧಿ ಮುಂದೆ ದಡ್ಡನಾಗಿ ಹೋಗ್ತಾನೆ. ಏನಾದ್ರೂ ಅಂದ್ಕೋಮಣಿ, ಆದ್ರೆ ಪಂಡಿತ ರಾಮಕೃಷ್ಣ 2 ಕೈಯಲ್ಲೂ ಲಡ್ಡು ಇರುತ್ತೆ. ಇತ್ತ ವಿಜಯನಗರದಲ್ಲಿ ಮಹಾರಾಜ ಕೃಷ್ಣದೇವರಾಯಗೆ ಸೂಚನೆ ಕೊಡ್ತಾನೆ ಹಾಗೂ ಮಹಾರಾಜರಿಂದ ಬಹುಮಾನ ಪಡಿತಾನೆ. ಅತ್ತ ಆಗ್ರಾದಲ್ಲಿ ಶಹನಶಾ ಬಾಬರ್ನಿಗೂ ವಿಜಯನಗರದಲ್ಲಿ ಮಾಹಿತಿ ಕೊಡ್ತಾನೆ ಹಾಗೂ ಮೊಘಲ್ನ ದರ್ಬಾರಲ್ಲೂ ಪುರಸ್ಕಾರ ಪಡಿತಾನೆ, ಸನ್ಮಾನಿತನೂ ಆಗ್ತಾನೆ. ಏನು? ಹಾ, ಒಬ್ರು ನೀವು ಮಾತ್ರ ಇದ್ರಿ. ಆ ಪಂಡಿತ ರಾಮಕೃಷ್ಣ ಜನ್ಮ ಜಾಲಾಡುವಂತವ್ರು, ಅವನ್ ಸತ್ಯ ಎಲ್ರ ಮುಂದೆ ತೆರೆದು ಬಿಡಬಲ್ಲರು. ಆದ್ರೆ ನೀವು ಬಿಡಿ, ಹೋಗ್ಲಿ ಬಿಡಿ. ಆದ್ರೆ ಏನು ಗುರುಜಿ, ನಿಮ್ಮ ಮುದಿ ಮಸ್ತಿಗ್ ಸ್ವಲ್ಪ ದೂರ ಕೂಡ ಯೋಚಿಸಲ್ಲ, ಆಗ್ರದಷ್ಟು ದೂರ ಹೇಗೆ ಯೋಚಿಸುತ್ತೆ? ಖಂಡಿತ ಯೋಚಿಸಕ್ಕಾಗಲ್ಲ. ಇಲ್ಲಿ ಬನ್ನಿ. ನಾವು ಯೋಚಿಸ್ತಾ ಇದ್ದೀವಿ, ನಾವು ಆಗ್ರಾಗೆ ಹೋಗ್ಬೇಕು. ಪಂಡಿತ ರಾಮಕೃಷ್ಣ ನಿಜವಾಗ್ಲೂ ಬಾಬರನ ಗುಪ್ತಚರನಾಗಿದ್ರೆ ಆಗ ಆಗ್ರಾದಲ್ಲಿ ನಾವು ಅವನ ವಿರುದ್ಧ ಹೆಡೆ ಬಿಚ್ಚಿದ್ದೀವಿ. ಸಾಕು. ಅದರ ನಂತರ ನಾವು ಪಂಡಿತ ರಾಮಕೃಷ್ಣನಿಂದ ಬಾಕಿ ಇರುವ ಎಲ್ಲ ಲೆಕ್ಕವನ್ನ ಚುಕ್ತ ಮಾಡ್ಕೊಳ್ತೀವಿ. ನಾವು ಬರ್ತಿದ್ದೇವೆ ಪಂಡಿತ ರಾಮಕೃಷ್ಣ. ಸರಿಯಾಗಿ ಊಟ ಮಾಡು, ಪ್ರತಿದಿನ ಊಟ ಮಾಡು. ಎತ್ಕೊಳ್ಳಿ. ಶಾರದಾ, ದಿನ ಕೇಳ್ತಿರ್ತೀಯ ಅದೆತ್ಕೋ ಇದೆತ್ಕೋ ಅಂತ. ಈಗ ಹೋಗ್ತಾ ಹೋಗ್ತಾ ಏನ್ ಎತ್ಕೊಳ್ಳಿ? ನನ್ನ ಕೈಯಿಂದ ಈ ಪಟ್ಟಿ ಎತ್ಕೊಳ್ಳಿ. ಪಟ್ಟಿ? ಇಷ್ಟು ದೊಡ್ಡ ಪಟ್ಟಿ? ನಾನು ಅನ್ಕೊಂಡೆ ನಾನು ಹೋಗ್ತಿರೋದ್ ನೋಡಿ ಅಳ್ತಿದ್ಯಾ ಅಂತ. ಆದ್ರೆ ನೀನ್ ನನಗೆ ಇಷ್ಟುದ್ದ ಪಟ್ಟಿ ಕೊಟ್ಟೆ. ಇಷ್ಟುದ್ದ ಆಗ್ರಾವರ್ಗಿನ ಯಾತ್ರೆನೂ ಇಲ್ಲ ಶಾರದಮ್ಮನವ್ರೆ. ನಾನ್ ಯೋಚಿಸ್ತಿದ್ದೆ ನೀವು ಆಗ್ರಾಗ ಹೋಗ್ತಿದ್ದೀರಾ, ನನ್ಗಾಗಿ ಇವೆಲ್ಲ ವಸ್ತು ತರ್ಲಿ ಅಂತ. ಹುಷಾರಾಗ್ ತನ್ನಿ. ನನ್ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ಅಲ್ಲ, ನೀವು ಸ್ವಯಂ ನಿಮ್ಮನ್ ಕಾಪಾಡ್ಕೋತೀರಾ. ಅಷ್ಟೊಂದ್ ಭಯ ಆಗ್ತಿದ್ರೆ ಹೋಗ್ಬೇಡಿ ಬಿಡಿ. ನಾನ್ ನಿಮ್ ಸುರಕ್ಷತೆಯ ಪ್ರಾರ್ಥನೆ ಮಾಡ್ತೀನಿ. ನೀವ್ ಕೇವಲ ಈ ಎಲ್ಲ ವಸ್ತುಗಳನ್ನ ತಂದ್ಬಿಡಿ. ಹಾ, ಹಾಗೆ ಆಗ್ಲಿ. ಗುಂಡಪ್ಪ, ಈಗ ಈ ಮನೆಗೆ ಏಕಮಾತ್ರ ಪುಲುಸ ನೀನೇ. ಅಮ್ಮ ಶಾರದನ್ನ ನಿನಗೆ ವಯಸ್ಸು ಹೋಗ್ತಾ ಇದ್ದೀನಿ, ಇವ್ರ ರಕ್ಷಣೆ ಮಾಡು, ಸತಾಯಿಸ್ಬೇಡ ಇವ್ರನ್ನ. ಅಲ್ಲಮ್ಮ, ಹೋಗು, ನೀನು ರಾಜ್ಯದ ರಕ್ಷಣೆ ಮಾಡು, ನಾನು ಇವ್ಲಿಬ್ಲಿನ ರಕ್ಷಣೆ ಮಾಡ್ತೀನಿ. ಹಾ, ಕೊಡು ವಸ್ತ್ರ ಕೊಡು. ಬರ್ತೀನಿ.